ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ವಿದ್ವೇಷಣ ಪ್ರಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಈ ವಿದ್ವೇಷಣ ಪ್ರಯೋಗ ಅಂತಂದರೆ, ವಿದ್ವೇಷಣೆ ಅಂದರೆ ಅದರ ಅರ್ಥ ಜಗಳ, ಅಂದರೆ ಇಬ್ಬರ ನಡುವೆ ಜಗಳ ಆಗೋ ರೀತಿ ಮಾಡೋದಕ್ಕೆ ವಿದ್ವೇಷಣ ಪ್ರಯೋಗ ಅಂತ ಕರೀತಾರೆ. ಇಬ್ಬರು ಪ್ರೇಮಿಗಳ ನಡುವೆ ಜಗಳ ಆಗೋದು, ಅಥವಾ ಇಬ್ಬರು ಗಂಡ ಹೆಂಡತಿಯ ನಡುವೆ ಜಗಳ ಆಗೋದು, ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಜನಗಳ ಮಧ್ಯೆ ಜಗಳ ಆಗೋದು, ಅಥವಾ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಮಧ್ಯೆ ಜಗಳ ಶುರು ಆಗೋ ಥರ ಮಾಡತಕ್ಕಂಥ ಒಂದು ವಿದ್ಯೆಯನ್ನು ವಿದ್ವೇಷಣ ಪ್ರಯೋಗ ಅಂತ ಕರೀತಾರೆ. ಇದೊಂದು ಶಾಬರ ಮಂತ್ರ ಸಾಧನೆ ಮತ್ತು ಪ್ರಯೋಗ. ಕೆಲವರು ಹೇಳ್ತಾರೆ, ಈ ಪ್ರೇಮಿಗಳ ಮಧ್ಯೆ ಅಥವಾ ಗಂಡ ಹೆಂಡತಿ ಮಧ್ಯೆ ಅಥವಾ ಸಂಬಂಧಿಕರ ಮಧ್ಯೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಮಧ್ಯೆ ಎಲ್ಲ ಜಗಳ ತಂದಿಡೋದು, ಜಗಳ ಆಗಲಿ ಅಂತ ಪ್ರಯೋಗ ಮಾಡೋದು, ಇದು ಒಳ್ಳೆ ಕೆಲಸ ಅಲ್ಲ, ಇದು ಕೆಟ್ಟ ಕೆಲಸ ತಾನೇ ಅಂತ ಕೇಳ್ತಾರೆ. ನೋಡಿ, ನಾನು ನಿಮಗೊಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ ನನ್ನ ಹತ್ರ ಕೆಲವರು ಬರ್ತಾರೆ. ಈ ಕೆಲವರು ಏನು ಮಾಡ್ತಾರೆ, ಲವ್ ಮಾಡಿಬಿಡ್ತಾರೆ. ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಾರೆ, ಅಥವಾ ಒಂದು ಹುಡುಗಿ ಒಂದು ಹುಡುಗನ ಲವ್ ಮಾಡ್ತಾರೆ, ಪ್ರೀತಿಸ್ತಾರೆ. ಆದರೆ ಅವರ ಮನೆಯಲ್ಲಿ ಇಷ್ಟ ಇರೋದಿಲ್ಲ. ಯಾಕಂದರೆ ಇವ್ರ ಜಾತಿ ಬೇರೆ, ಅವ್ರ ಜಾತಿ ಬೇರೆ, ಇವ್ರ ಕ್ಯಾಸ್ಟ್ ಬೇರೆ, ಅವ್ರ ಕ್ಯಾಸ್ಟ್ ಬೇರೆ, ಅಥವಾ ಇವ್ರಿಗೂ ಅವ್ರಿಗೂ ಹೊಂದಾಣಿಕೆ ಆಗೋದಿಲ್ಲ ಜಾತಕದಲ್ಲಿ, ಅಥವಾ ಇವರಿಬ್ಬರು ಒಂದು ಹಣೆ ಬರಹ ಮುಂದಕ್ಕೆ ತೊಂದರೆ ಆಗುತ್ತೆ, ಸಮಸ್ಯೆ ಆಗುತ್ತೆ. ಇವರು ಗೊತ್ತಿಲ್ಲದೇ ಪ್ರೀತಿ ಮಾಡಿಬಿಟ್ಟಿದ್ದಾರೆ. ಆಡೋ ಹುಡುಗರಿಗೆ ಗೊತ್ತಿರೋದಿಲ್ಲ ಮುಂದೆ ಜೀವನ ಹೇಗೆ, ಹಣೆ ಬರಹ ಹೇಗೆ, ಸಂಸಾರ ಹೇಗೆ, ಇದ್ರ ಬಗ್ಗೆ ಎಲ್ಲ ಗೊತ್ತಿರೋದಿಲ್ಲ. ಏನು ವಯಸ್ಸು ಒಬ್ಬರಿಗೆ ಆಕರ್ಷಣೆ ಆಗುತ್ತೆ, ಪ್ರೀತಿ ಮಾಡ್ತಾರೆ. ಕೊನೆಯದಾಗಿ ಹೊತ್ತಿ ಸಾಕಿದಂತಹ ತಂದೆ ತಾಯಿನ ಬಿಟ್ಟು ಓಡೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಮನೆತನದ ಮಾನ ಮರ್ಯಾದೆಯನ್ನು ಉಳಿಸೋದಕ್ಕೆ, ಅಥವಾ ತಂದೆ ತಾಯಿಯ ಒಂದು ಕಷ್ಟ ಅಥವಾ ಒಂದು ನೋವನ್ನು ದೂರ ಮಾಡೋದಕ್ಕೆ ಸ್ವಂತ ಹೆತ್ತ ಮಕ್ಕಳೇ ಮಾತು ಕೇಳೋದಿಲ್ಲ. ಆಗ ಇಂಥ ಪ್ರಯೋಗವನ್ನು ಮಾಡಬೇಕಾಗಿ ಬರುತ್ತೆ. ನೋಡಿ, ಈ ಒಂದು ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಬಂದ್ಬಿಟ್ಟು, ಒಂದು ರುದ್ರಾಕ್ಷಿ ಮಾಲೆ, ಎರಡನೆಯದು ಬಿಳಿ ಎಕ್ಕದ ಎಲೆಗಳು, 108 ಬಿಳಿ ಎಕ್ಕದ ಎಲೆಗಳು ಬೇಕು. ಹಾಗೆ ಡಾಕ್ ಮರದ ಕಡ್ಡಿಗಳು ಅಂತ ಕರೀತಾರೆ. ಡಾಕ್ ಮರದ ಕಡ್ಡಿಗಳು ಅಂದರೆ ಈ ಬೀಡಿ ಸುತ್ತುತ್ತಾರಲ್ಲ, ಬೀಡಿ ತಯಾರು ಮಾಡ್ತಾರೆ, ಸೇದುವಂತಹ ಬೀಡಿ ತಯಾರು ಮಾಡ್ತಾರಲ್ವ, ಆ ಬೀಡಿಯ ಮರದ ಕಡ್ಡಿಗಳು ಇದು ಬೇಕಾಗತ್ತೆ ಹೋಮ ಮಾಡೋದಕ್ಕೆ. ಇದು ಒಂದು ಹೋಮದ ಪ್ರಯೋಗ. ಹಾಗೆ ಒಂದು ಬ್ಲ್ಯಾಕ್ ಸ್ಕೆಚ್ ಪೆನ್ ಬೇಕಾಗತ್ತೆ, ಮತ್ತು ಯಾರನ್ನು ನಾವು ದೂರ ಮಾಡಬೇಕೋ ಆ ಇಬ್ಬರು ವ್ಯಕ್ತಿಗಳ ಫೋಟೋ ಬೇಕಾಗುತ್ತೆ. ಇಷ್ಟು ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು. ಇದಕ್ಕೆ ದಿಕ್ಕು ಬಂದ್ಬಿಟ್ಟು ದಕ್ಷಿಣ ದಿಕ್ಕಕ್ಕೆ ಕುತ್ಕೊಂಡು ಈ ಒಂದು ಪ್ರಯೋಗವನ್ನು ನೀವು ಮಾಡಬೇಕಾಗುತ್ತೆ. ಆಸನ ಬಂದ್ಬಿಟ್ಟು ನಿಮಗೆ ಯಾವುದೇ ರೀತಿಯ ಬೇಕಾದರೂ ನೀವು ಆಸನವನ್ನು ಹಾಕೊಬೋದು. ವಸ್ತ್ರ ಬಂದ್ಬಿಟ್ಟು ನೀವು ಯಾವ ರೀತಿ ಬೇಕಾದ್ರೂ ಬಟ್ಟೆಯನ್ನು ಧರಿಸ್ಕೊಳ್ಬಹುದು. ಹಾಗೆ ಮಂಟಪದ ಮೇಲೆ ಈಶ್ವರನ ಫೋಟೋವನ್ನು ಇಡಬೇಕಾಗತ್ತೆ. ಹಾಗೆ ಜೊತೆಗೆ ನಿಮ್ಮ ಗುರುಗಳ ಫೋಟೋವನ್ನು ಒಂದು ಇಡಬೇಕಾಗತ್ತೆ. ಇದಕ್ಕೆ ದೀಪದ ಎಣ್ಣೆ ಬಂದ್ಬಿಟ್ಟು ಸಾಸಿವೆ ಎಣ್ಣೆಯ ದೀಪವನ್ನು ನೀವು ಬಳಸಬೇಕಾಗತ್ತೆ. ಈ ಒಂದು ಪ್ರಯೋಗವನ್ನು ಮಾಡ್ತಕ್ಕಂಥ ಸಮಯ ಬಂದ್ಬಿಟ್ಟು ರಾತ್ರಿಯ ಸಮಯ, ಬೆಳಿಗ್ಗೆ ಹೊತ್ತು ಮಾಡೋ ಹಾಗಿಲ್ಲ. ರಾತ್ರಿ ಹೊತ್ತು ಈ ಒಂದು ಪ್ರಯೋಗವನ್ನು ನೀವು ಮಾಡಬೇಕಾಗತ್ತೆ. ರಾತ್ರಿ 12 ಗಂಟೆಯ ನಂತರ ಈ ಒಂದು ಪ್ರಯೋಗವನ್ನು ನೀವು ಮಾಡಬಹುದು. ಇದು ಬಂದ್ಬಿಟ್ಟು ಒಂದು ದಿನದ ಪ್ರಯೋಗ. ಮನೆಯ ಒಳಗಡೆ ಇದು ಮಾಡಬಾರ್ದು, ಮನೆಯ ಹೊರಗಡೆ ಈ ಒಂದು ಪ್ರಯೋಗವನ್ನು, ಈ ಒಂದು ಸಾಧನೆಯನ್ನು ನೀವು ಮಾಡಬೇಕಾಗತ್ತೆ. ಒಂದು ಹೋಮ ಕುಂಡವನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆ ಹೋಮ ಕುಂಡವನ್ನು ನೀವು ರೆಡಿ ಮಾಡಿಕೊಂಡು ದಕ್ಷಿಣ ದಿಕ್ಕಿಗೆ ನೀವು ಕುತ್ಕೊಂಡು ಈ ಒಂದು ಪ್ರಯೋಗವನ್ನು ನೀವು ಪ್ರಾರಂಭ ಮಾಡಿ ರಾತ್ರಿ 12 ಗಂಟೆಯ ನಂತರ. ಇದಕ್ಕೂ ಮೊದಲು ನೀವು ಈ ಬಿಳಿ ಎಕ್ಕದ ಎಲೆಗಳನ್ನು ತಂದಿರ್ತೀರಲ್ವ, ನೀವು ಬಿಳಿ ಎಕ್ಕದ 108 ಎಲೆಗಳ ಮೇಲೆ ಸ್ಕೆಚ್ ಪೆನ್ನಿಂದ ನಾನು ಹೇಳ್ತಕ್ಕಂಥ ಈ ಒಂದು ಮಂತ್ರವನ್ನು ನೀವು ಬರಿಬೇಕಾಗತ್ತೆ. ಈ ಮಂತ್ರವನ್ನು ಬರೆಯುವಂಥ ಜಾಗದಲ್ಲಿ ಅಮುಕ್ ಮತ್ತು ಅಮುಖಿ ಅಂತ 2 ಪದಗಳು ಬರುತ್ತೆ.
ಆ ಅಮುಕ್ ಅನ್ನೋ ಜಾಗದಲ್ಲಿ ಹುಡುಗನ ಹೆಸರು ಬರಿಬೇಕು ಅಥವಾ ಗಂಡಸಿನ ಹೆಸರನ್ನು ಬರಿಬೇಕಾಗತ್ತೆ. ಅಮುಕಿ ಅನ್ನೋ ಜಾಗದಲ್ಲಿ ಹೆಂಗಸಿನ ಹೆಸರನ್ನು ಬರಿಬೇಕಾಗತ್ತೆ, ಅಂದರೆ ಹುಡುಗಿಯ ಹೆಸರನ್ನು ಬರಿಬೇಕಾಗತ್ತೆ. ಅಮುಕ್ ಅನ್ನೋ ಜಾಗದಲ್ಲಿ ಹುಡುಗರ ಹೆಸರನ್ನು ಬರಿಬೇಕು, ಪುರುಷರ ಹೆಸರನ್ನು. ಅಮುಕಿ ಅನ್ನೋ ಜಾಗದಲ್ಲಿ ಸ್ತ್ರೀಯರ ಹೆಸರನ್ನು ಅಥವಾ ಹುಡುಗಿಯರ ಹೆಸರನ್ನು ಬರೆಯಬೇಕಾಗುತ್ತದೆ. ಯಾರು ಇಬ್ಬರು ವ್ಯಕ್ತಿಗಳ ಮಧ್ಯೆ ನೀವು ಜಗಳವನ್ನು ಹಚ್ಚಬೇಕು ಅಂದ್ಕೊಂಡಿದ್ದೀರೋ ಆ ವ್ಯಕ್ತಿಗಳ ಇಬ್ಬರು ಹೆಸರನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಬರೆದ್ಬಿಟ್ಟು ಹೋಮ ಕುಂಡಕ್ಕೆ ನೀವು ಮಾಮೂಲಿ ಪೂಜೆ ಮಾಡ್ಕೊಳ್ಳಿ. ಯಾವ ರೀತಿ ಪೂಜೆ ಅಂತಂದರೆ, ನೀವು ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡ್ಕೊಳ್ಳಿ. ಗಣಪತಿಯ ಮಂತ್ರವನ್ನು ಹೇಳಿ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅಂತಕ್ಕಂತಹ ಮಂತ್ರವನ್ನು 21 ಸಾರಿ ಹೇಳಿ. ಅದಾದ ನಂತರ ನೀವು ನವಗ್ರಹ ಮಂತ್ರವನ್ನು ಹೇಳಿ. 9 ಸಾರಿ ಈ ನವಗ್ರಹ ಮಂತ್ರವನ್ನು ಹೇಳಿ. ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹುಕೇತವ ಸರ್ವೇ ಗ್ರಹಂ ಶಾಂತಿಕರ ಭವಂತು ಅಂತಕ್ಕಂತಹ ಮಂತ್ರವನ್ನು ನೀವು 9 ಸಾರಿ ಹೇಳಿ ಪೂಜೆ ಮಾಡಿ. ನಂತರ ನೀವು ಈ ಒಂದು ಪ್ರಯೋಗಕ್ಕೆ, ಈ ಒಂದು ಸಾಧನೆಗೆ ನಿಮ್ಮ ಗುರುಗಳು ಇದ್ದರೆ ನಿಮ್ಮ ಗುರುವಿನ ಪೂಜೆಯನ್ನು ಮಾಡಿ, ಅಥವಾ ನಿಮ್ಮ ಗುರುಗಳು ಕೊಟ್ಟಿರ್ತಕ್ಕಂತಹ ಗುರು ಮಂತ್ರವನ್ನು ಜಪ ಮಾಡಿ. 21 ಸಾರಿ ಜಪ ಮಾಡಿ. ಒಂದು ವೇಳೆ ನಿಮಗೆ ಯಾರೂ ಗುರುಗಳು ಇಲ್ಲ ಅಂತಂದರೆ ನೀವು ಈಶ್ವರನನ್ನು, ಶಿವನನ್ನು ಗುರುವಾಗಿ ಸ್ವೀಕರಿಸಿ ಓಂ ನಮಃ ಶಿವಾಯ ಅಂತಕ್ಕಂತಹ ಪಂಚಾಕ್ಷರಿ ಮಂತ್ರವನ್ನು ನೀವು ಹೇಳಿ. 108 ಸಾರಿ ಓಂ ನಮಃ ಶಿವಾಯ ಅಂತಕ್ಕಂತಹ ಪಂಚಾಕ್ಷರಿ ಮಂತ್ರವನ್ನು ಹೇಳಿ ನೀವು ಜಪ ಮಾಡಿ. ಅಥವಾ ನೀವು ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ಈ ಒಂದು ಪ್ರಯೋಗಕ್ಕೆ ಗುರುವಾಗಿ ಸ್ವೀಕರಿಸಬಹುದು. ಶ್ರೀಕೃಷ್ಣ ಗುರುಮಂತ್ರ ಹೀಗಿದೆ: ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಈ ಒಂದು ಮಂತ್ರವನ್ನು ಸಹ ನೀವು 108 ಸಾರಿ ಹೇಳಬೇಕಾಗತ್ತೆ. ಹೇಳಿ ಗುರುಪೂಜೆಯನ್ನು ನೀವು ಮಾಡಿ. ಸಂಕಲ್ಪ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ, ಇಲ್ಲಿ ಪ್ರಾರ್ಥನೆ ಮುಖ್ಯ. ಸಂಕಲ್ಪದಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾವ ವ್ಯಕ್ತಿಗಳನ್ನು ನೀವು ವಿದ್ವೇಷಣೆ ಅಥವಾ ದೂರ ಮಾಡಬೇಕು ಅಂದ್ಕೊಂಡಿದ್ರೋ ಆ ವ್ಯಕ್ತಿಗಳ ಹೆಸರನ್ನು ಹೇಳಿ, ಅವರ ತಂದೆ ತಾಯಿ ಹೆಸರನ್ನು ಹೇಳಿ, ಅವರ ವಯಸ್ಸನ್ನು ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ. ಇಂಥ ವ್ಯಕ್ತಿಗಳು ಜಗಳ ಮಾಡಿಕೊಂಡು ದೂರ ಆಗಲಿ, ಇಂಥ ವ್ಯಕ್ತಿಗಳ ಮಧ್ಯೆ ವಿದ್ವೇಷಣೆ ಪ್ರಯೋಗ ಆಗಲಿ ಅಂತ ಬೇಡಿಕೊಂಡು ಕೈಯಲ್ಲಿರ್ತಕ್ಕಂತಹ ನೀರನ್ನು ಪಕ್ಕದಲ್ಲಿ ಭೂಮಿ ಮೇಲೆ ಬಿಟ್ಬಿಡಿ. ಕೈನ ಒರೆಸ್ಕೊಂಡು ಮತ್ತೆ ಪೂಜೆಯನ್ನು ಪ್ರಾರಂಭ ಮಾಡಿ. ಈಗ ರಕ್ಷಾ ಮಂತ್ರವನ್ನು ನೀವು ಹೇಳಿ ನೋಡಿ. ಈ ರಕ್ಷಾ ಮಂತ್ರವನ್ನು ನೀವು ಕಡಿಮೆ ಅಂದರೂ 21 ಸಾರಿ ಆದರೂ ಹೇಳಿ. ಯಾಕಂದರೆ ನೀವು ಪೂಜೆ ಮಾಡ್ತಕ್ಕಂತಹ ಸಮಯದಲ್ಲಿ ನಿಮಗೆ ಬೇರೆ ಯಾವುದೇ ದುಷ್ಟಶಕ್ತಿಗಳು, ದುಷ್ಟ ಆತ್ಮಗಳು, ಪ್ರೇತಾತ್ಮಗಳು ಅಥವಾ ಬೇರೆ ಯಾವುದೇ ಋಣಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜೀಸ್ ನಿಮಗೆ ತೊಂದರೆ ಕೊಡಬಾರ್ದು. ಆ ರೀತಿ ನೀವು ನಿಮ್ಮ ರಕ್ಷಣೆಗೋಸ್ಕರ ಈ ಒಂದು ರಕ್ಷಾ ಮಂತ್ರವನ್ನು ನೀವು 21 ಸಾರಿ ಆದರೂ ಹೇಳಿ, ಅಥವಾ ಅದಕ್ಕಿಂತ ಹೆಚ್ಚು ಸಾರಿ ಬೇಕಾದರೂ ನೀವು ಹೇಳ್ಕೊಬೋದು. ನೋಡಿ, ರಕ್ಷಾ ಮಂತ್ರ ಈ ರೀತಿ ಇದೆ: ಓಂ ಅಪಸ್ಸರ್ಪಂತು ಯೇ ಭೂತಃ ಭೂಮಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರಂಸ್ತೆ ನಶ್ಯಂತು ಶಿವಾಜ್ಞ ಅಪಕ್ರಮಾಂತು ಭೂತಾನಿ ಪಿಶಾಚ ಸರ್ವತೋ ದಿಶಾಂ ಸರ್ವೇಷಾಂ ಮಾ ವಿರೋಧಿನ್ ಪೂಜಾ ಕರ್ಮ ಸಮಾರಂಭೆ. ಈ ರೀತಿ ನೀವು ರಕ್ಷಾ ಮಂತ್ರವನ್ನು ಹೇಳಿ ನಿಮ್ಮ ಹಸ್ತದಲ್ಲಿ, ನಿಮ್ಮ ಕೈಗಳಲ್ಲಿ ಸ್ವಲ್ಪ ಅಕ್ಷತೆ ಏನಾದರೂ ಇಟ್ಕೊಳ್ಳಿ, ಅಥವಾ ಹಳದಿ ಸಾಸಿವೆ ಏನಾದರೂ ಇಟ್ಕೊಂಡು ಈ ರಕ್ಷಾ ಮಂತ್ರವನ್ನು 21 ಸಾರಿ ಹೇಳಿ ಆ ಒಂದು ಅಕ್ಷತೆಗೆ ಅಥವಾ ಆ ಒಂದು ಹಳದಿ ಸಾಸಿವೆಗೆ ಅಭಿಮಂತ್ರಿಸಿ ಆನಂತರ ನಿಮ್ಮ ಸುತ್ತಲೂ ಇದನ್ನು ಹಾಕ್ಕೊಳ್ಳಿ. ನಿಮ್ಮ ಸುತ್ತಲೂ 4 ದಿಕ್ಕಿಗೂ ಈ ಒಂದು ಹಳದಿ ಸಾಸಿವೆಯನ್ನಾಗಲಿ ಅಥವಾ ಅಕ್ಷತೆಯನ್ನಾಗಲಿ ನಿಮ್ಮ ಸುತ್ತಲೂ ಹಾಕಿಕೊಂಡು ನೀವು ಕುಳಿತುಕೊಂಡು ಈ ಒಂದು ಹೋಮವನ್ನು, ಈ ಒಂದು ಪೂಜೆಯನ್ನು ಅಥವಾ ಈ ಒಂದು ಸಾಧನೆಯನ್ನು ಮಾಡಬೇಕಾಗತ್ತೆ. ಆಗ ನೀವು ಒಂದು ರಕ್ಷಾ ಕವಚದಲ್ಲಿ ಇರ್ತೀರ.
ಆಗ ನಿಮಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು, ಪ್ರೇತಾತ್ಮಗಳು ಅಥವಾ ಬೇರೆ ಯಾವುದೇ ನೆಗೆಟಿವ್ ಎನರ್ಜೀಸ್ ಬಂದು ನಿಮಗೆ ತೊಂದರೆ ಕೊಡೋದಿಲ್ಲ. ಅಥವಾ ಕೆಲವೊಂದು ಸಾರಿ ಈ ವಿಷ ಜಂತುಗಳು, ವಿಷ ಸರ್ಪಗಳು ಅಥವಾ ಬೇರೆ ಕೆಲವೊಂದು ಹುಳುಗಳು ಇವೆಲ್ಲ ಬಂದು ತೊಂದರೆ ಕೊಡೋಕ್ಕೆ ನಿಮಗೆ ಪ್ರಾರಂಭ ಮಾಡುತ್ತೆ. ಯಾಕೆ ಅಂದರೆ ನೀವು ಈ ಒಂದು ಪೂಜೆಯನ್ನು ಮಾಡಬಾರ್ದು, ಈ ಒಂದು ಸಾಧನೆಯನ್ನು ಮಾಡಬಾರ್ದು, ನಿಮಗೇನಾದರೂ ವಿಘ್ನ ಆಗಲಿ, ನಿಮಗೆ ಏನಾದರೂ ತೊಂದರೆ ಆಗಲಿ ಅಂದ್ಬಿಟ್ಟು ತೊಂದರೆ ಕೊಡೋದಕ್ಕೆ ಬರುತ್ತೆ. ಆಗ ನೀವು ಈ ರಕ್ಷಾ ಮಂತ್ರವನ್ನು ನೀವು ಜಪ ಮಾಡಿ ನಿಮ್ಮ ಸುತ್ತಲೂ ರಕ್ಷಾ ಕವಚವನ್ನು ನೀವು ನಿರ್ಮಿಸಿಕೊಂಡಿದ್ದರೆ ನಿಮಗೆ ಯಾವುದೇ ರೀತಿ ಭಯ ಇರೋದಿಲ್ಲ. ನೀವು ಧೈರ್ಯವಾಗಿ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಈ ಒಂದು ರಕ್ಷಾ ಮಂತ್ರವನ್ನು ಸಹ ನೀವು ಹೇಳ್ಬೋದು. ಅಥವಾ ನಾನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ರೀತಿಯ ಬೇರೆ ಬೇರೆ ದೇವತೆಗಳ, ಬೇರೆ ಬೇರೆ ದೇವರುಗಳ ರಕ್ಷಾ ಮಂತ್ರವನ್ನು ಕೊಡ್ತೀನಿ. ಅದನ್ನು ಸಹ ನೀವು ಇಲ್ಲಿ ಜಪ ಮಾಡಿ ನೀವು ರಕ್ಷಣೆಯನ್ನು ಮಾಡಿಕೊಳ್ಬೋದು. ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು 21 ಸಾರಿ ಹೇಳಿ. ಗುರು ಸಟ್ ಗುರು ಸಟ್ ಗುರು ಹೈ ವೀರ್, ಗುರು ಸಾಹಬ್ ಸುಮರೋ ಬಡಿ ಬಾತ್, ಸಿಂಗಿ ಟೋರೋ ವನ್ ಕಹೋ ಮನ್ ನಾವೋ ಕರ್ತಾರ್, ಸಕಲ್ ಗುರುನ್ ಕಾ ಹರ್ ಬಜೆ ಗಟ್ಟಾ ಪಕರ್ ಉಟ್ ಜಾಗ್, ಚೇತ್ ಸಂಬಾರ್ ಶ್ರೀ ಪರಮಹಂಸ್. ಈ ಒಂದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ನೀವು ಕಡಿಮೆ ಅಂದರೂ 21 ಸಾರಿ ಆದರೂ ಹೇಳಬೇಕಾಗತ್ತೆ. 21 ಸಾರಿಗಿಂತ ಜಾಸ್ತಿ ಎಷ್ಟು ಬೇಕಾದ್ರೂ ನೀವು ಹೇಳ್ಬೋದು. ಅದು ನಿಮ್ಮ ಅನುಕೂಲ. ಯಾವುದೇ ಶಾಬರ ಮಂತ್ರಗಳನ್ನು ನೀವು ಜಪ ಮಾಡೋಕ್ಕಿಂತ ಮುಂಚೆ ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡಿ ಆನಂತರ ಮೂಲ ಮಂತ್ರವನ್ನು ನೀವು ಜಪ ಮಾಡಿದರೆ ನಿಮಗೆ ಆ ಒಂದು ಮೂಲ ಮಂತ್ರ ಬೇಗ ಸಿದ್ಧಿ ಆಗುತ್ತೆ. ಈಗ ಹೋಮಕುಂಡವನ್ನು ರೆಡಿ ಮಾಡ್ಕೊಂಡಿದ್ದೀರಾ, ಪೂಜೆ ಎಲ್ಲ ಆಯಿತು, ಗಣಪತಿ ಪೂಜೆ ಆಯಿತು, ಗುರು ಪೂಜೆ ಆಯಿತು, ರಕ್ಷಾ ಮಂತ್ರ ಆಯಿತು, ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಜಪ ಆಯಿತು, ಗುರು ಮಂತ್ರ ಜಪ ಆಯಿತು. ಎಲ್ಲ ಆದಮೇಲೆ ಈಗ ಹೋಮವನ್ನು ನೀವು ಪ್ರಾರಂಭ ಮಾಡಿ. ನೋಡಿ, ಈ ಶಾಬರ ಮಂತ್ರಗಳಲ್ಲಿ, ಶಾಬರ ಮಂತ್ರ ಸಾಧನೆಯಲ್ಲಿ ಜಾಸ್ತಿ ವಿಧಿವತ್ತು ಇರೋದಿಲ್ಲ. ನೀವು ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತಿರೋ ಮನೆಗಳಲ್ಲಿ ಅದೇ ಥರ ಪೂಜೆ ಮಾಡ್ತಕ್ಕಂಥದ್ದು. ಹಾಗಾಗಿ ನೀವು ನಿಮಗೆ ಹೇಗೆ ಬರುತ್ತೋ ಆ ರೀತಿ ಪೂಜೆ ಮಾಡ್ತಾ ಹೋಗಿ. ನೋಡಿ, ಹೋಮಕುಂಡಕ್ಕೆ ಕರ್ಪೂರದ ಮುಖಾಂತರ ಬೆಂಕಿಯನ್ನು ಪ್ರಜ್ವಲಿಸಿ, ನಂತರ ನೀವು ಈ ಡಾಕ್ ಕಡ್ಡಿಗಳನ್ನು ಹಾಕಿ ಬೆಂಕಿ ಹಚ್ಚಿ. ಈಗ ಬೆಂಕಿ ಪ್ರಜ್ವಲಿಸ್ತು. ಈಗ ನಾನು ಹೇಳಿರ್ತಕ್ಕಂಥ ಈ ಒಂದು ಮೂಲ ಮಂತ್ರವನ್ನು, ಒಂದೊಂದು ಮಂತ್ರವನ್ನು ಹೇಳ್ತಾ ನೀವು ಈ ಅಗ್ನಿಕುಂಡಕ್ಕೆ ಎಕ್ಕದ ಎಲೆಗಳನ್ನು, ಒಂದೊಂದೇ ಎಲೆಗಳನ್ನು ಹಾಕಬೇಕಾಗತ್ತೆ. ನೀವು ಇಲ್ಲಿ ಒಂದು ಮಂತ್ರವನ್ನು ಹೇಳಿ ಒಂದು ಎಲೆಯನ್ನು ಅಗ್ನಿಕುಂಡದಲ್ಲಿ ಹಾಕಿ, ಮತ್ತೆ ಮಂತ್ರವನ್ನು ಹೇಳಿ ಮತ್ತೆ ಅಗ್ನಿಕುಂಡದಲ್ಲಿ ಈ ಒಂದು ಎಕ್ಕದ ಗಿಡದ ಎಲೆಯನ್ನು ಹಾಕಿ. ಈ ರೀತಿ ನೀವು ಹೋಮ ಮಾಡ್ತಾ ಹೋಗಿ. ಈ ರೀತಿ ನೀವು 108 ಸಾರಿ ಮಂತ್ರವನ್ನು ಹೇಳಿ 108 ಎಲೆಗಳನ್ನು ಆಹುತಿ ಕೊಟ್ಟು ಹೋಮವನ್ನು ಮಾಡಿ. ನೋಡಿ, ಮೂಲ ಮಂತ್ರ ಈ ರೀತಿ ಇದೆ. ಆಕ್ ಡಾಕ್ ದೋನೋ ಬಗರಾಯಿ, ಅಮುಕ್ ಅಮುಕಿ ಐಸೆ ಲರೆ ಜೈಸೆ ಕುಕುರು ಬಿಲಾಯಿ, ಆದೇಶ್ ಗುರು ಸತ್ಯ ನಾಮಕೋ. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಆಕ್ ಡಾಕ್ ದೋನೋ ಬಗರಾಯಿ, ಅಮುಕ್ ಅಮುಕಿ ಐಸೆ ಲರೆ ಜೈಸೆ ಕುಕುರು ಬಿಲಾಯಿ, ಆದೇಶ್ ಗುರು ಸತ್ಯ ನಾಮಕೋ. ಈ ಮಂತ್ರವನ್ನು ನೀವು ಹೇಳ್ತಾ ಒಂದೊಂದು ಎಲೆಯನ್ನು ಆಹುತಿ ಕೊಡ್ತಾ ಹೋಗಬೇಕಾಗತ್ತೆ ಅಗ್ನಿಕುಂಡಕ್ಕೆ, ಹವನಕ್ಕೆ. ಈ ರೀತಿ ನೀವು ಹೋಮವನ್ನು ಮಾಡಿ 108 ಸಾರಿ ಮಂತ್ರವನ್ನು ಹೇಳಿ 108 ಎಲೆಗಳನ್ನು ಆಹುತಿ ಕೊಟ್ಟು ಹೋಮವನ್ನು ಮುಗಿಸಿದ ನಂತರ ಕೊನೆಯಲ್ಲಿ ನೀವು, ನಾನು ನಿಮ್ಗೆ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ಇಲ್ಲಿ ಸ್ವಲ್ಪ ನೈವೇದ್ಯಕ್ಕೆ ಏನಾದರೂ ಇಡಬೇಕಾಗತ್ತೆ. ನೀವು ಪೂಜೆ ಎಲ್ಲ ಮಾಡ್ತಿರಲ್ವ, ನೀವು ಪೂಜೆ ಎಲ್ಲ ಮಾಡುವಾಗ ಸ್ವಲ್ಪ ನೈವೇದ್ಯಕ್ಕೆ ಏನಾದರೂ ನೀವು ಇಡಬೇಕಾಗತ್ತೆ. ನಿಮ್ಗೇನು ಇಷ್ಟ ಬರುತ್ತೋ ಅದನ್ನು ನೈವೇದ್ಯಕ್ಕೆ ಇಡಿ. ಜೊತೆಗೆ ದೇವರಿಗೆ ಕುಡಿಯೋದಕ್ಕೆ ಸ್ವಲ್ಪ ಒಂದು ಲೋಟದಲ್ಲಿ ನೀರಿಡಿ. ನೈವೇದ್ಯ ಪ್ಲಸ್ ನೀರನ್ನು ಇಟ್ಟಿರ್ತೀರ, ಪೂಜೆಯನ್ನು ಮಾಡಿರ್ತೀರ. ಈಗ ಅರ್ಪಿಸಿ, ಪರಮಾತ್ಮ ನಾನು ಮಾಡಿರ್ತಕ್ಕಂಥ ಈ ಒಂದು ಪೂಜೆಯನ್ನು ಸ್ವೀಕರಿಸು, ನೈವೇದ್ಯವನ್ನು ಸ್ವೀಕರಿಸು, ಪಾನೀಯವನ್ನು ಸ್ವೀಕರಿಸು, ಪುಷ್ಪವನ್ನು ಸ್ವೀಕರಿಸು,
ಧೂಪ ದೀಪವನ್ನು ಸ್ವೀಕರಿಸು. ಕೊನೆಯದಾಗಿ ಮಹಾಮಂಗಳ ಆರತಿಯನ್ನು ಮಾಡಿ ಈ ಒಂದು ಸಾಧನೆಯನ್ನು, ಈ ಒಂದು ಪೂಜೆಯನ್ನು ಮುಗಿಸಿ. ಎಲ್ಲ ಮುಗಿದ ನಂತರ ನೀವು ಕ್ಷಮಾ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಕ್ಷಮಾ ಪ್ರಾರ್ಥನೆ ಅಂತಂದರೆ, ನಾವು ಮಾಡ್ತಕ್ಕಂತಹ ಒಂದು ಪೂಜೆಯಲ್ಲಿ ಏನಾದರೂ ಒಪ್ಪುದಪ್ಪುಗಳಾಗಿದ್ದರೆ ಕೊನೆಯದಾಗಿ ನೀವು ಕ್ಷಮಾ ಪ್ರಾರ್ಥನೆಯನ್ನು ಮಾಡಿ. ಕೈ ಮುಕ್ಕೊಳ್ಳಿ, ಕಣ್ಮುಚ್ಕೊಂಡು, ಪರಮಾತ್ಮ, ನಾನು ಮಾಡಿರ್ತಕ್ಕಂತಹ ಇವತ್ತಿನ ಈ ಒಂದು ಪೂಜೆಯಲ್ಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ ಅಥವಾ ಲೋಪದೋಷಗಳಾಗಿದ್ದರೆ ಅಥವಾ ಅಂಟು ಮುಂಟುಗಳಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸು ಪರಮಾತ್ಮ ಅಂತ ಬೇಡ್ಕೊಳ್ಳಿ. ಈಗ ಯಾವ ವ್ಯಕ್ತಿಗಳನ್ನು ನೀವು ವಿದ್ವೇಷಣೆ ಪ್ರಯೋಗ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ನೀವು ಆ 2 ವ್ಯಕ್ತಿಗಳ ಫೋಟೋವನ್ನು ಈ ಹೋಮದಲ್ಲಿ ಹಾಕಿ ಸುಟ್ಟುಬಿಡಿ. ಈಗ ಹೋಮ ಮುಗೀತು. ಹೋಮ ಮುಗಿದ ನಂತರ ನೀವು ಹೋಮಕ್ಕೆ ಪೂರ್ಣಾಹುತಿಯನ್ನು ಕೊಡಬೇಕಾಗತ್ತೆ. ಅಂದರೆ ನೀವು ಯಾವುದೇ ಯಜ್ಞವನ್ನು ಮಾಡಿ, ಹೋಮವನ್ನು ಮಾಡಿ, ಈ ಹೋಮಕ್ಕೂ ಸಹ ನೀವು ಏನಾದರೂ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು. ಅಂದರೆ ಒಂದು ಸ್ವೀಟ್ ತೊಗೊಳ್ಳಿ ಅಥವಾ ಏನಾದರೂ ಒಂದು ಹಣ್ಣು ತೊಗೊಂಡು ಒಂದು ವೀಳ್ಯದೆಲೆಯಲ್ಲಿ ಅಡಿಕೆ ಇಟ್ಬಿಟ್ಟು, ಆ ವೀಳ್ಯದೆಲೆ ಅಡಿಕೆ ಮೇಲೆ ಈ ಒಂದು ಸ್ವೀಟನ್ನಾಗಲಿ ಹಣ್ಣನ್ನು ಇಟ್ಬಿಟ್ಟು ಹೋಮಕುಂಡದಲ್ಲಿ ಹಾಕಿಬಿಡಿ. ನಿಧಾನವಾಗಿ ಹಾಕಿ ಹೋಮವನ್ನು ಮುಕ್ತಾಯಗೊಳಿಸಿ. ಈಗ ಪ್ರಯೋಗ ಮಾಡ್ತಕ್ಕಂತಹ ಒಂದು ಕ್ರಮವನ್ನು ನಾನು ನಿಮಗೆ ಹೇಳ್ತೀನಿ. ಹೋಮವೆಲ್ಲ ಮುಗಿದ ನಂತರ ಆ ಹೋಮಕುಂಡದಲ್ಲಿ ಇರ್ತಕ್ಕಂತಹ ಭಸ್ಮವನ್ನು, ಬೂದಿಯನ್ನು ತಗೊಂಡು ನೀವು ಅದೆಲ್ಲ ತಣ್ಣಗಾಗಬೇಕು. ಆರಿದ ಮೇಲೆ, ತಣ್ಣಗಾದ ಮೇಲೆ ಅದಕ್ಕೆ ನೀರು ಹಾಕಬಾರ್ದು. ನೀರು ಹಾಕಿ ನೀವು ಆರಿಸ್ಬಾರ್ದು. ಅದೇ ತಂತಾನಾಗಿ ಆರಬೇಕು, ತಣ್ಣಗಾಗಬೇಕು. ಬೂದಿಯೆಲ್ಲ, ಭಸ್ಮ ಎಲ್ಲ ತಣ್ಣಗಾದ ನಂತರ ಅದನ್ನು ಸ್ವಲ್ಪ ತಗೊಂಡು ನೀವು ಯಾವ ವ್ಯಕ್ತಿಗಳನ್ನು ಉಚ್ಚಾಟನೆ ಮಾಡಬೇಕು, ವಿದ್ವೇಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ವ್ಯಕ್ತಿಯ ಮನೆಯ ಬಾಗಿಲಲ್ಲಿ ಅಥವಾ ಆ ವ್ಯಕ್ತಿ ಓಡಾಡ್ತಕ್ಕಂಥ ಜಾಗದಲ್ಲಿ ಹಾಕಿ. ಆ ಭಸ್ಮದ ಮೇಲೆ, ಆ ಬೂದಿಯ ಮೇಲೆ ಆ ವ್ಯಕ್ತಿಗಳು ಓಡಾಡಬೇಕು. ಆಗ ನಿಮ್ಮ ಪ್ರಯೋಗ ಯಶಸ್ವಿಯಾಗಿತ್ತು ಅಂತ ಅರ್ಥ. ಆ ವ್ಯಕ್ತಿಗಳು ಆ ಭಸ್ಮದ ಮೇಲೆ ಅಥವಾ ಆ ಬೂದಿಯ ಮೇಲೆ ಓಡಾಡಿದ ನಂತರ ಕೆಲವೇ ದಿನಗಳಲ್ಲಿ ಅವರಲ್ಲಿ ಯಾವುದಾದ್ರೂ ಒಂದು ಕಾರಣಕ್ಕೆ ಮನಸ್ತಾಪ ಉಂಟಾಗಿ, ಜಗಳ ಉಂಟಾಗಿ ಅವರು ತಮ್ಮಷ್ಟಕ್ಕೆ ತಾವೇ ದೂರ ಆಗಿಬಿಡ್ತಾರೆ. ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ. ಈ ರೀತಿಯಾಗಿ ಅವರು ದೂರ ಆಗಿಬಿಡ್ತಾರೆ. ಇದು ವಿದ್ವೇಷಣ ಪ್ರಯೋಗ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.